ಒಂದು ಜನಸಮುದಾಯ ನಡುವೆ ಒಟ್ಟಾಗಿ ಬೆಳೆದು ಸಮೂಹ ನಾಯಕತ್ವ ನಡುವೆ ತನ್ನ ನಾಯಕತ್ವ. ಕೊಳ್ಳೇಗಾಲ ನಗರದ ಪ್ರತಿಷ್ಠಿತ ಮಾನಸ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರತಿ ವರ್ಷ ನಡೆಸಲಾಗುವ ಮಾನಸೋತ್ಸವ ಕಾರ್ಯಕ್ರಮಕ್ಕೆ ಶುಕ್ರವಾರ ಅದ್ದೂರಿ ಚಾಲನೆ ದೊರಕಿತು. ಕಾರ್ಯಕ್ರಮವನ್ನು ರಂಗ ನಿರ್ದೇಶಕ ಗಾಂಧಿವಾದಿ ಪ್ರಸನ್ನ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮಾನಸೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿರುವುದು ಹರ್ಷ ತಂದಿದೆ ಅಂತ ಹೇಳಿದರು. ಇನ್ನು 3 ದಿನಗಳ ಕಾಲ ಮಾನಸೋತ್ಸವ ವೇದಿಕೆಯಲ್ಲಿ ಸಾಂಸ್ಕೃತಿಕ ಭವ್ಯತೆ ಮೆರೆಯಲಿದೆ ಅಂತ ಅವರು ಮಾನಸೋತ್ಸವವನ್ನು ಶ್ಲಾಘಿಸಿದರು. ಇನ್ನು ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಕೆಂಗೇರಿಯ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರು ಆಶೀರ್ವಚನ ನೀಡಿ, ನಂಜುಂಡಯ್ಯ ವರದಿ ಪ್ರಕಾರ ಚಾಮರಾಜನಗರ ಜಿಲ್ಲೆ ಅತ್ಯಂತ ಹಿಂದುಳಿದ ಜಿಲ್ಲೆಯಾಗಿದ್ದು, ಇಂತಹ ಜಿಲ್ಲೆಯಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ನೈತಿಕ ಸ್ಪರ್ಧಾತ್ಮಕ ಶಿಕ್ಷಣ ನೀಡುವಲ್ಲಿ ಮಾನಸ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ದತ್ತೇಶ್ ಕುಮಾರ್ ಅವರು ಅಗ್ರ ಸಾಲಿನಲ್ಲಿ ನಿಲ್ಲುತ್ತಾರೆ ಅಂತ ಹೇಳಿದ್ರು. ಈ ದಿನ ನಮಗೆ ಅವಿಸ್ಮರಣೀಯವಾಗಿದೆ. ಸಾಂವಿಧಾನಿಕ ಆಶಯಗಳನ್ನು ಹೊತ್ತು ಬದುಕುತ್ತಿರುವ ಮಹನೀಯರನ್ನ ಈ ವೇದಿಕೆ ಆಹ್ವಾನಿಸಿದೆ. ಈ ಭಾಗದ ಜನಸಮುದಾಯ ವೈಜ್ಞಾನಿಕವಾಗಿ ಹಾಗೂ ತಾಂತ್ರಿಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮೂಲಕ ಎತ್ತರಕ್ಕೆ ಬೆಳೆಯಬೇಕು. ವಿದ್ಯಾರ್ಥಿಗಳು ಭೌತಿಕ, ವ್ಯಾವಹಾರಿಕ ಮತ್ತು ಸ್ಪರ್ಧಾತ್ಮಕ ದೃಷ್ಟಿಯಿಂದ ಮುಂದೆ ಬರಬೇಕು ಅಂತ ಅವರು ಕರೆ ನೀಡಿದರು. ಇದೇ ವೇಳೆ ವಿವಿಧ ಕ್ರೀಡೆಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಾಧನೆಗೈದು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದ ಮಾನಸ ಸಂಸ್ಥೆಯ ಹಲವು ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ದತ್ತೇಶ್ ಕುಮಾರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ವಿಜಯವಾಣಿ ಪತ್ರಿಕೆಯ ಮೈಸೂರು ಸ್ಥಾನಿಕ ಸಂಪಾದಕ ಎಂಆರ್ ಸತ್ಯನಾರಾಯಣ, ದೀನಬಂಧು ಟ್ರಸ್ಟ್ನ ಸಂಸ್ಥಾಪಕ ಜಯದೇವ, ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದ ನಿರ್ದೇಶಕ ಡಾಕ್ಟರ್ ಶಿವರಾಜಪ್ಪ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೆಕೆ ನಟರಾಜು, ಮಾನಸ ಸಂಸ್ಥೆಯ ಅಧ್ಯಕ್ಷ ಎಸ್ ನಾಗರಾಜು ಉಪಸ್ಥಿತರಿದ್ದರು. ಬೆಲೆಗೆ ಮಾಡೋದನ್ನ ಕಲಿಸು. ಅಂದರೆ ನಿಮ್ಮ ಬುದ್ಧಿಶಕ್ತಿಯನ್ನು ಬಳಸಿಕೊಂಡು ನೀವು ಉಪಯೋಗವನ್ನು ಪಡ್ಕೊಳ್ಳಿ, ನಿಮಗೆ ಬೇಕಾದಂಥದ್ದನ್ನು ಸಾಧಿಸ್ಕೊಳ್ಳಿ. ಆದರೆ ನಿಮ್ಮ ಆತ್ಮಕ್ಕೆ ಬೆಲೆ ಚೀಟಿ ಅಂಟಿಸ್ಬೇಡಿ. ಮಾನಸ ಶಿಕ್ಷಣ ಸಂಸ್ಥೆಯ ಬಹುದೊಡ್ಡ ಆಶಯ ಕೇವಲ ಶಿಕ್ಷಣ ಕೊಡ್ತದ್ದೇ ಅಲ್ಲ, ಈ ಮಕ್ಕಳಲ್ಲಿ ಬದುಕನ್ನು ಕಟ್ಟಿಕೊಡ್ತಕ್ಕಂತಹ ಬಹುದೊಡ್ಡ ನಾಯಕತ್ವ ಗುಣವನ್ನು ಹುಟ್ಟು ಹಾಕ್ತಕ್ಕಂತಹ ಆಶಯ ಆಗಿದೆ ಎನ್ನುವುದು ನನ್ನ ಭಾವನೆ. ಇವತ್ತು ಮಕ್ಕಳಲ್ಲಿ ಎಂತಹ ನಾಯಕತ್ವ ಬೇಕು ಅಂತೇಳಿ ನಾವು ನೋಡೋದೇ ಆದರೆ, ಎಲ್ಲರೂ ಸಹ ಮಕ್ಕಳು ಬೆಳಿಬೇಕು, ದೊಡ್ಡವರಾಗಬೇಕು, 4 ಜನರ ಮಧ್ಯೆ 4 ಜನ ಕೊಂಡಾಡೋ ರೀತಿಯಲ್ಲಿ ಬಾಳಬೇಕು ಅಂತ ಹೇಳಿ ಎಲ್ಲ ಪೋಷಕರ ಆಶಯ ಇರ್ತದೆ. ಅದೇ ರೀತಿಯಲ್ಲಿ ಮಕ್ಕಳು ಸಹ ತಮ್ಮ ತಮ್ಮ ಮನೆಗಳಲ್ಲಿ ತಮ್ಮ ನಾಯಕತ್ವವನ್ನು ಸಾಬೀತುಪಡಿಸ್ತಾ ಬರ್ತಾರೆ. ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ನಾವೆಲ್ಲರೂ ಕೂಡ ಬೆರಳು ಮಾಡಿ ತೋರಿಸುವಂತಹ ಒಂದು ಜಿಲ್ಲೆ ಚಾಮರಾಜನಗರ ಜಿಲ್ಲೆ. ಪ್ರಸಿದ್ಧ ಆರ್ಥಿಕ ತಜ್ಞರು ಡಾಕ್ಟರ್ ಎನ್ ನಂಜುಂಡಪ್ಪನವರ ವರದಿಯಲ್ಲಿ ಈ ಜಿಲ್ಲೆಯ ಫಲಾದಾಯ ಆಧಾರದ ಮೇಲೆ, ಸಂಪನ್ಮೂಲಗಳ ಆಧಾರದ ಮೇಲೆ, ಶಿಕ್ಷಣದ ಆಧಾರದ ಮೇಲೆ, ಉದ್ಯೋಗ ಆಧಾರದ ಮೇಲೆ ಇನ್ನೂರು ಜಿಲ್ಲೆಯಲ್ಲಿ ಗುರುತಿಸಿ ವರದಿಯನ್ನು ಕೊಟ್ಟಿದ್ರು. ಆದರೆ ಈ ಜಿಲ್ಲೆಯನ್ನು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಭರಾಟೆಗೊಳಿಸಬೇಕು. ಹಾಗೆ ಮಾಡುವುದು ಯಾರು ಅನ್ನುವ ಒಂದು ಚರ್ಚೆಯಲ್ಲಿ ಅಥವಾ ಒಂದು ಸ್ಪರ್ಧೆಯಲ್ಲಿ ಒಂದು ದೊಡ್ಡ ಮನಸ್ಸನ್ನು ಮಾಡಿ ಸನ್ಮಾನ್ಯ ದತ್ತೇಶ್ ಕುಮಾರ್ ಅವರು ಒಂದು ದೊಡ್ಡ ವಿದ್ಯಾಸಂಸ್ಥೆಯನ್ನ ನಿರ್ಮಾಣ ಮಾಡುವ ಮೂಲಕ ನಮ್ಮ ಕೈಲಾದೊಟ್ಟಿಗೆ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಅನ್ನೋ ಒಂದು ಅವಿಷ್ಕಾರವನ್ನು ಹಾಕೊಂಡು ಇವತ್ತು 30 ವರ್ಷದಿಂದ ಬಹಳ ಕಷ್ಟಪಟ್ಟು ಮಾನಸ ವಿದ್ಯಾಸಂಸ್ಥೆಯನ್ನು ನಡೆಸಿಕೊಂಡು ಗ್ರಾಮೀಣ ಪ್ರದೇಶ ಮಕ್ಕಳಿಗೆ ಒಂದು ಒಳ್ಳೆಯ ಸಾಮಾಜಿಕ, ಸಾಂಸ್ಕೃತಿಕ, ನೈತಿಕ, ಆದರ್ಶಪ್ರಾಯವಾದಂತಹ ಸ್ಪರ್ಧಾತ್ಮಕ ಶಿಕ್ಷಣವನ್ನು ನೀಡಲಾಗುತ್ತದೆ ಒಂದು ಸುದ್ದಿಯಾದ ಕೆಲಸ ಅಂತ ಹೇಳ್ತಾ ಧನ್ಯವಾದ.